ಆತ್ಮೀಯರೇ, ANB ಎಜು ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಈ ಒಂದು ವಿಡಿಯೋದಲ್ಲಿ 6ನೇ ತರಗತಿ ಗಣಿತ ಪ್ರಕಾಶ ಭಾಗ 1ರ ಅಧ್ಯಾಯ 1 ಗಣಿತದಲ್ಲಿ ವಿನ್ಯಾಸಗಳು. ಈ ಅಧ್ಯಾಯದಲ್ಲಿನ 2ನೇ ಅಭ್ಯಾಸ ಅಥವಾ 2ನೇ ಚಟುವಟಿಕೆಯ ಮೊದಲನೆಯ ಪ್ರಶ್ನೆ ಹೀಗಿದೆ: ನಿಮ್ಮ ನೋಟ್ ಪುಸ್ತಕದಲ್ಲಿ ಕೋಷ್ಟಕ 2ರಲ್ಲಿರುವ ಸಂಖ್ಯಾ ಶ್ರೇಣಿಗಳನ್ನು ಪ್ರತಿನಿಧಿಸಿದ ಚಿತ್ರಗಳನ್ನು ನಕಲು ಮಾಡಿ ಪ್ರತಿ ಶ್ರೇಣಿಯ ಮುಂದಿನ ಚಿತ್ರವನ್ನು ಬಿಡಿಸಿ ಅಂತ. ಆ ಒಂದು ಪ್ರಶ್ನೆಯ ಉತ್ತರ ಕೋಷ್ಟಕ 2ನ್ನು ಗಮನಿಸಬೇಕು. ಈ ಕೋಷ್ಟಕ 2ರಲ್ಲಿರುವಂತಹ ಸಂಖ್ಯಾ ಶ್ರೇಣಿಗಳನ್ನು ಬರೆದು ಅದಕ್ಕನುಗುಣವಾದಂತಹ ಚಿತ್ರಗಳನ್ನು ನಮ್ಮ ಪುಸ್ತಕದಲ್ಲಿ ನಾವು ನಕಲನ್ನು ಮಾಡಬೇಕು. ನಂತರ ಮುಂದಿನ ಒಂದು ಸಂಖ್ಯಾ ಶ್ರೇಣಿ ಅದಕ್ಕನುಗುಣವಾದ ಚಿತ್ರವನ್ನು ಬಿಡಿಸಬೇಕಾಗುತ್ತೆ. ಲೆಕ್ಕಾಚಾರ ಮಾಡಿನಲ್ಲಿ ಮೊದಲನೆಯ ಪ್ರಶ್ನೆಯ ಉತ್ತರ ಕೋಷ್ಟಕ 2ರಲ್ಲಿರುವುದು. ಮೊದಲನೆಯದು ಸಂಖ್ಯಾ ಶ್ರೇಣಿ ಎಲ್ಲ ಒಂದುಗಳು ಅಂತ. ಒಂದುಗಳನ್ನು ನಕಲು ಮಾಡಬೇಕು, ಅದಕ್ಕನುಗುಣವಾದಂತಹ ಬಿಂದುಗಳನ್ನು ರಚಿಸಬೇಕು. ನಂತರ 1 ಎನ್ನುವಂತಹ ಸಂಖ್ಯೆಯನ್ನು ಬರೆದು ಅದಕ್ಕೆ ಒಂದು ಬಿಂದುವನ್ನು ಬರೀಬೇಕಾಗುತ್ತೆ. ನಂತರ ಎಣಿಕೆಯ ಸಂಖ್ಯೆಗಳು 1, 2, 3, 4, 5 ಇದು ಕೋಷ್ಟಕ 2ರಲ್ಲಿ ಕೊಟ್ಟಿದ್ದಾರೆ. ಅದಕ್ಕೆ ಅನುಗುಣವಾದಂತಹ ಬಿಂದುಗಳನ್ನು ಕೊಟ್ಟಿದ್ದಾರೆ. ಇದನ್ನು ನಕಲು ಮಾಡಬೇಕು. ನಂತರದ ಸಂಖ್ಯಾ ಶ್ರೇಣಿ 6, ಅದಕ್ಕೆ ಸಂಬಂಧಿಸಿರುವಂತಹ 6 ಬಿಂದುಗಳನ್ನು ನಾವು ಇಲ್ಲಿ ರಚಿಸಬೇಕು. ನಂತರ ಒಂದು ಸಂಖ್ಯಾ ಶ್ರೇಣಿ ಬೆಸ ಸಂಖ್ಯೆಗಳು 1, 3, 5, 7, 9, 11 ಈ ಸಂಖ್ಯೆಗಳನ್ನು ಬರೆದಿದ್ದೀವಿ. ಮುಂದಿನ ಸಂಖ್ಯಾ ಶ್ರೇಣಿ ಇಲ್ಲಿ ಡ್ಯಾಶ್ ಹಾಕಿದ್ದೀನಲ್ವಾ, ಅದನ್ನು ನಾವು ಬರೀಬೇಕು. ಅದಕ್ಕನುಗುಣವಾದಂತಹ ಒಂದು ಬಿಂದುಗಳನ್ನು ರಚನೆ ಮಾಡಬೇಕು. 1ಕ್ಕೆ 1 ಬಿಂದು, 3ಕ್ಕೆ 3, 5ಕ್ಕೆ 5, 7ಕ್ಕೆ 7, 9ಕ್ಕೆ 9, 11ಗೆ 11 ಬೆಸ ಸಂಖ್ಯೆಗಳ ಅನುಗುಣವಾದಂತಹ ಬಿಂದುಗಳನ್ನು ರಚನೆ ಮಾಡಬೇಕು. 4ನೇದು ಸಮಸಂಖ್ಯೆಗಳು ನಮಗೆ ಗೊತ್ತಿದೆ, ಮತ್ತು ಈ ಒಂದು ಕೋಷ್ಟಕ 2ರಲ್ಲೂ ಇದೆ. ಅದನ್ನೇ ಇಲ್ಲಿ ನಕಲು ಮಾಡಿದ್ದೀನಿ. ಇನ್ನೇನು ಇಲ್ಲಿ ಡಿಫ್ರೆಂಟ್ ಬಣ್ಣದಲ್ಲಿ ಕಾಣಿಸ್ತಾ ಇದೆಯಲ್ವ, ಅದನ್ನು ಮುಂದಿನ ಒಂದು ಸಂಖ್ಯಾ ಶ್ರೇಣಿಯನ್ನು ಬರೆದು ಅದಕ್ಕನುಗುಣವಾದಂತಹ ಬಿಂದುಗಳನ್ನು ನಾವು ಬರೀಬೇಕು. ನಂತರದ ಒಂದು ಸಂಖ್ಯಾ ಶ್ರೇಣಿ ತ್ರಿಕೋನೀಯ ಸಂಖ್ಯೆಗಳನ್ನು ಕೋಷ್ಟಕದಲ್ಲಿರುವ ಹಾಗೆ ನಕಲು ಮಾಡಬೇಕು. 1, 3, 6, 10, 11 ನಂತರ ಅದಕ್ಕನುಗುಣವಾದಂತಹ ಬಿಂದುಗಳನ್ನು ರಚನೆ ಮಾಡಬೇಕು. ನಂತರದ ಒಂದು ಸಂಖ್ಯಾ ಶ್ರೇಣಿ 15 ಆದಮೇಲೆ 21 ಬರುತ್ತೆ ತ್ರಿಕೋನೀಯ ಸಂಖ್ಯೆಗಳು. ಅದನ್ನು ಬರೆದು ನೋಡ್ರಿ, ಇಲ್ಲಿ 1 ಬಿಂದು, 1ರ ನಂತರ 2, ಅದರ ಮಧ್ಯೆ 1, ನಂತರ 3 ಇಲ್ಲಿ ಶ್ರೇಣಿ ಇದೆ. 1, 2, 3 ಹಾಗೆ ಇಲ್ಲಿ 6 ಬಿಂದುಗಳನ್ನು ಇಟ್ಕೊಂಡು ಅದರ ಮಧ್ಯೆ ನಾವು ಬಿಂದುಗಳನ್ನು ಇಡ್ತಾ ಹೋದರೆ ತ್ರಿಕೋನೀಯ ಒಂದು ಬಿಂದುಗಳನ್ನು ನಾವಿಲ್ಲಿ ಜೋಡಿಸಬಹುದು. ನೆಕ್ಸ್ಟ್ ವರ್ಗಗಳು 1, 4, 9, 16, 25, 36 ಮುಂದಿನ ಒಂದು ಸಂಖ್ಯಾ ಶ್ರೇಣಿಯನ್ನು ಬರೆದಿದ್ದೀನಿ. ಅದಕ್ಕನುಗುಣವಾದಂತಹ ಒಂದು ಬಿಂದುಗಳನ್ನು ರಚನೆ ಮಾಡಿದ್ದೀನಿ. ಇವಿಷ್ಟು ಕೋಷ್ಟಕ 2ರಲ್ಲಿದೆ. ಇದನ್ನು ನಾನು ರಚನೆ ಮಾಡಿರೋವಂಥ ಒಂದು ಸಂಖ್ಯಾ ಶ್ರೇಣಿಯ ಒಂದು ದೃಶ್ಯೀಕರಣ ಅಥವಾ ಚಿತ್ರ ಅಂತ ಹೇಳ್ಬಹುದು. ನಂತರ ನಂತರದ ಘನಗಳಲ್ಲಿ 1, 8, 27, 64 ಈ ಒಂದು ಘನಾಕೃತಿಯನ್ನು ಬಿಟ್ಬಿಟ್ಟಿದ್ದೀನಿ. 64ದು ಅದು ಪುಸ್ತಕದಲ್ಲಿದೆ, ಅದನ್ನು ನಕಲು ಮಾಡಿ. 125 ನಂತರದ ಒಂದು ಸಂಖ್ಯಾ ಶ್ರೇಣಿ ಬಂದು 216, 6 36, 36 216 ಅನ್ನೋದು ಮುಂದಿನ ಸಂಖ್ಯೆ ಆಗಿರುತ್ತೆ. ಅದನ್ನು ಬರೆದು ಅದಕ್ಕನುಗುಣವಾದಂತಹ ಒಂದು ಘನಾಕೃತಿಯನ್ನು ನಾನಿಲ್ಲಿ ರಚಿಸಿದ್ದೀನಿ. ಇದೇ ರೀತಿ ನಿಮ್ಮ ನೋಟ್ ಪುಸ್ತಕದಲ್ಲೂ ಸಹ ರಚನೆ ಮಾಡಿ. ಎಲ್ಲವೂ ನಾವು ನೋಡೋದಕ್ಕೆ RR ಇರಬೇಕು. ಆ ರೀತಿ ನಾವು 3 ಕಡೆ RR ಬರೋ ರೀತಿಯಲ್ಲಿ ಈ ಒಂದು ಘನಾಕೃತಿಯನ್ನು ರಚನೆ ಮಾಡಬೇಕಾಗುತ್ತೆ. ಇನ್ನು ಅಭ್ಯಾಸ 2ನೇ ಪ್ರಶ್ನೆ
1, 3, 6, 10, 15ಗಳನ್ನು ತ್ರಿಕೋನೀಯ ಸಂಖ್ಯೆಗಳು ಎಂದು ಏಕೆ ಕರೆಯುವರು? 1, 4, 9, 16, 25ಗಳನ್ನು ವರ್ಗ ಸಂಖ್ಯೆಗಳು ಅಥವಾ ವರ್ಗಗಳು ಎಂದು ಏಕೆ ಕರೆಯುತ್ತಾರೆ? 1, 8, 27, 64, 125ಗಳನ್ನು ಏಕೆ ಘನಗಳು ಎನ್ನುವರು? ಪ್ರಶ್ನೆ ಸಂಖ್ಯೆ 2ಕ್ಕೆ ಸಂಬಂಧಿಸಿದಂತಹ ಉತ್ತರ ಹೀಗಿದೆ. 1, 3, 6, 10, 15ಗಳನ್ನು ತ್ರಿಕೋನೀಯ ಸಂಖ್ಯೆಗಳು ಎಂದು ಏಕೆ ಕರೆಯುವರು? ಅದಕ್ಕೆ ಉತ್ತರ 1, 3, 6, 10, 15, 21 ಇವುಗಳನ್ನು ತ್ರಿಕೋನೀಯ ಸಂಖ್ಯೆಗಳು ಎನ್ನುವರು. ಏಕೆಂದರೆ ಈ ಸಂಖ್ಯೆಗಳನ್ನು ತ್ರಿಭುಜದ ರೂಪದಲ್ಲಿ ಬಿಂದುಗಳನ್ನು ಜೋಡಿಸಿ ತ್ರಿಭುಜಗಳನ್ನು ರಚಿಸಲು ಸಾಧ್ಯ ಆಗುತ್ತೆ. ಹಾಗಾಗಿ ಈ ಒಂದು ಸಂಖ್ಯೆಗಳನ್ನು ತ್ರಿಕೋನೀಯ ಸಂಖ್ಯೆಗಳು ಅಂತ ಕರಿತೀವಿ. ನಂತರ 1, 4, 9, 16, 25ಗಳನ್ನು ವರ್ಗ ಸಂಖ್ಯೆ ಅಥವಾ ವರ್ಗಗಳು ಎಂದು ಏಕೆ ಕರೆಯುತ್ತಾರೆ ಅಂತ ಕೇಳಿದರೆ ಅದಕ್ಕೆ ಸರಿಯಾದಂತಹ ಉತ್ತರ ಏಕೆಂದರೆ. ಇದನ್ನು ಪೂರ್ತಿ ಬರೆದು ಏಕೆಂದರೆ ಅಂತ ಪ್ರಾರಂಭಿಸಬೇಕು ಅಥವಾ ಈಗೂ ಬರೀಬಹುದು. ಏಕೆಂದರೆ 1, 4, 9, 16, 25 ಇವುಗಳನ್ನು ಎಣಿಕೆ ಅಥವಾ ಸ್ವಾಭಾವಿಕ ಸಂಖ್ಯೆಗಳ ವರ್ಗಗಳಿಂದ ಪಡೆಯಬಹುದು. ಈ ಒಂದು ಸಂಖ್ಯೆಗಳ ಪ್ರತಿಯೊಂದು ವರ್ಗ ಸಂಖ್ಯೆಯಿಂದ ಅಂದರೆ 1, 4, 9, 16, 25 ಈ ಸಂಖ್ಯೆಗಳಿಂದ ಒಂದು ಚೌಕಾಕಾರ ಅಥವಾ ವರ್ಗದ ಆಕಾರದಲ್ಲಿ ಬಿಂದುಗಳ ರೂಪದಲ್ಲಿ ಪ್ರದರ್ಶಿಸಬಹುದು ಅಂತ ಕೋಷ್ಟಕ 2ರಲ್ಲಿ ನಾವು ನಕಲು ಮಾಡಿದ್ವಲ್ವ, ಅದರಲ್ಲಿದೆ ವರ್ಗ ಸಂಖ್ಯೆಗಳು ಅಥವಾ ವರ್ಗಗಳು ಅಂತ. ನಂತರ 1, 8, 27, 64, 125ಗಳನ್ನು ಏಕೆ ಘನಗಳು ಎನ್ನುವರು? ಉತ್ತರ ಈ 1, 8, 27, 64, 125ಗಳನ್ನು 1, 2, 3, 4, 5 ಈ ಥರ ಸ್ವಾಭಾವಿಕ ಸಂಖ್ಯೆಗಳ ಘನಗಳಿಂದ ಪಡೆಯಬಹುದು. 1, 1, 1, 1 ಅಂದರೆ 1ರ ಘನ 1 ಆಗುತ್ತೆ. 2ರ ಘನ 2, 2, 4, 4, 2, 8 ಈ ಒಂದು ಸಂಖ್ಯೆಗಳಿಂದ ನಾವು ಘನಾಕಾರ ಬಿಂದುಗಳ ರೂಪದಲ್ಲಿ ಪ್ರದರ್ಶಿಸಬಹುದು ಅಥವಾ ಘನಗಳ ರೂಪದಲ್ಲಿ ಸಹ ಪ್ರದರ್ಶಿಸಬಹುದು. ನೋಡ್ರಿ, ಈಗ ಒಂದನೇದಕ್ಕೆ ಒಂದು ಘನವನ್ನು ರಚನೆ ಮಾಡಬಹುದು. ಹಾಗೆ 8ಕ್ಕೆ 8 ಘನ ಅಂದರೆ 8 ಬಿಂದುಗಳನ್ನು ರಚನೆ ಮಾಡಿ ಇವುಗಳನ್ನು ಜೋಡಿಸುವುದರ ಮೂಲಕ ನಾವು ಘನಗಳನ್ನು ಪಡೆಯಬಹುದು. ಈ ರೀತಿ ನಾವು ಒಂದು ಘನ ಚಿತ್ರಗಳನ್ನು ಬಿಡಿಸಬಹುದು. ಹಾಗಾಗಿ ನಾವು ಈ ಸಂಖ್ಯೆಗಳನ್ನು ಘನ ಸಂಖ್ಯೆಗಳು ಅಥವಾ ಘನಗಳು ಅಂತ ಕರಿತೀವಿ. ಈ ಒಂದು ವಿಡಿಯೋ ಇಷ್ಟವಾದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ. ಹಾಗೆ ಮುಂದಿನ ಒಂದು ವಿಡಿಯೋದಲ್ಲಿ 3, 4 ಮತ್ತು 5ನೆಯ ಪ್ರಶ್ನೆಗಳ ಉತ್ತರವನ್ನು ಅಭ್ಯಸಿಸೋಣ. ಅಲ್ಲಿಯವರೆಗೂ ಎಲ್ಲರಿಗೂ ಧನ್ಯವಾದಗಳು.